ಎಲ್ಲ ಟೀಕೆ ಮಾಡ್ತಾರೆ ಆರ್ಗ್ಯಾನಿಕಲ್ ಸೈಜ್ ಬರಲ್ಲ ಅಂತ. ನೋಡಿ ಇಲ್ಲಿ ಇದು ಕಂಪ್ಲೀಟ್ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಅಂಥ ಈರುಳ್ಳಿ, ಇದ್ರ ಸೈಜ್ ನೋಡಿ. ಅದೇ ರೀತಿ ಟೊಮ್ಯಾಟೊ, ಇದ್ರ ಸೈಜ್ ನೋಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಅಮೆರಿಕದ 3ನೇ ಅತಿ ದೊಡ್ಡ ಆರ್ಗ್ಯಾನಿಕ್ ಚೈನ್ ಆದ ಸ್ಪ್ರೌಟ್ಸ್ ಫಾರ್ಮರ್ಸ್ ಮಾರ್ಕೆಟ್ಗೆ ಹೋಗ್ತಿದ್ದೀನಿ. ನಿಮ್ಗೆಲ್ಲ ಇದರ ಒಂದು ಒಳ ಪರಿಚಯ ಮಾಡ್ಕೊಡ್ತೀನಿ. ಆರ್ಗ್ಯಾನಿಕ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂದರೆ ಅಮೆರಿಕದಲ್ಲಿ ಊಹೆನೂ ಮಾಡೋಕ್ಕಾಗೋದಿಲ್ಲ. ಈ ಸಂಸ್ಥೆ ವರ್ಷಕ್ಕೆ 70,000 ಕೋಟಿ ಆದಾಯ ಮಾಡುತ್ತೆ. ಅಂದ್ರೆ ಇದು 3ನೇ ಅತಿ ದೊಡ್ಡ ಸಂಸ್ಥೆ ಅಮೆರಿಕದಲ್ಲಿ. 1ನೇ ಅತಿ ದೊಡ್ಡ ಸಂಸ್ಥೆ ಬಹುತೇಕ 5 ರಿಂದ 6 ಲಕ್ಷ ಕೋಟಿ ರೂಪಾಯಿಗಳು ವರ್ಷಕ್ಕೆ ಆದಾಯ ಮಾಡುತ್ತೆ. ಅಂದ್ರೆ ನಮ್ಮ ಕರ್ನಾಟಕದ ವರ್ಷದ ಬಜೆಟ್ ಬಂದ್ಬಿಟ್ಟು 3 ಲಕ್ಷ ಕೋಟಿ. ಇದು ಅತಿ ದೊಡ್ಡ ಸಂಸ್ಥೆ ಕರ್ನಾಟಕ ಬಜೆಟ್ಗಿಂತ ಡಬಲ್ ಮಾಡುತ್ತೆ. ಇದು ಕರ್ನಾಟಕ ಬಜೆಟ್ಗೆ 25% ಅಂದ್ರೆ 70,000 ಕೋಟಿ ಮಾಡುತ್ತೆ. ಭಾರತದಲ್ಲೂ ಅಷ್ಟೇ ಇನ್ನ 10 ವರ್ಷದಲ್ಲಿ ಇವತ್ತೇನಿದೆಯೋ ಪೊಸಿಷನ್ ಅದಕ್ಕಿಂತ 10 ಪಟ್ಟು ಜಾಸ್ತಿ ಆರ್ಗ್ಯಾನಿಕ್ ಅಡಾಪ್ಷನ್ ಆಗುತ್ತೆ. ರೈತರು ಈಗಲೇ ಇದನ್ನ ಎಚ್ಚೆತ್ಕೊಂಡು ಈಗಲೇ ಭೂಮಿಗೆ ವಿಷ ಹಾಕೋದು ನಿಲ್ಸಿ ಸಾವಯವ ಕೃಷಿಗೆ ಬಂದ್ರೆ ಇನಿಷಿಯಲಿ ತಾನೇನು ನಿಮ್ಗೆ ಕಷ್ಟ ಆಗಲ್ಲ ಅಂತಲ್ಲ, 1-2 ವರ್ಷ ಈ ಕಷ್ಟ ಆಗುತ್ತೆ. ಇದರಿಂದ ನೀವು ಸಕ್ಸಸ್ಫುಲ್ ಆಗಿ ದಡ ಸೇರಿದ್ರೆ ನಿಜವಾಗ್ಲೂ ಇನ್ನು 10 ವರ್ಷದಲ್ಲಿ ನಿಮ್ಮ ಆದಾಯ ನಿಮ್ಮ ಲೆವೆಲ್ಲೇ ಬೇರೆ ಆಗೋಗುತ್ತೆ. ಯಾವತ್ ನಾವು ಭೂಮಿ ತಾಯಿ ವಿಷ ಹಾಕೋದ್ ನಿಲ್ಸ್ತೀವೋ ಭೂಮಿ ತಾಯಿ ಕಾಪಾಡ್ತಾಳೆ. ಎಲ್ಲಾ ಟೀಕೆ ಮಾಡ್ತಾರೆ ಆರ್ಗ್ಯಾನಿಕಲ್ ಸೈಜ್ ಬರಲ್ಲ ಅಂತ. ನೋಡಿ ಇಲ್ಲಿ ಇದು ಕಂಪ್ಲೀಟ್ ಸಾವಯವ ಪದ್ಧತಿಯಲ್ಲಿ ಬೆಳೆದಿರೋ ಅಂಥ ಈರುಳ್ಳಿ, ಇದ್ರ ಸೈಜ್ ನೋಡಿ. ಅದೇ ರೀತಿ ಟೊಮ್ಯಾಟೊ, ಇದ್ರ ಸೈಜ್ ನೋಡಿ. ಸೊ ಬರೀ ಕಂತೆ ವಾಟ್ಸಪ್ಪು ಇದರಲ್ಲಿ ನೋಡಿಕೊಂಡೇ ಡಿಸಿಷನ್ ಮಾಡಿಬಿಡ್ತೀವಿ. ಒಂದು ಸತಿ ಸಣ್ಣದಾಗಿ ಟ್ರೈ ಮಾಡಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಕಡೆಗೆ ಬನ್ನಿ. ಖಂಡಿತ ಒಂದು ಒಳ್ಳೆ ಭವಿಷ್ಯ ಇದೆ. ಇದರಿಂದ ನನಗೆ ಆಗಲಿ ಆರ್ಗ್ಯಾನಿಕ್ ಮಂಡ್ಯ ಸಂಸ್ಥೆಗೆ ಏನು ಇದಿಲ್ಲ. ನಮ್ಮದೇ ಆದ ರೈತರನ್ನ ನಾವು ಟ್ರೈನ್ ಮಾಡಿದ್ದೀವಿ. ಅವ್ರು ನಮ್ಗೆ ಇದು ಮಾಡ್ತಾರೆ. ಬೇರೆ ಬೇರೆ ಪಾರ್ಟಲ್ಲಿರೋ ಕರ್ನಾಟಕದಲ್ಲಿರೋ ರೈತರುಗಳು ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ. ನಮಸ್ಕಾರ.